Welcome back, students. So we have come to the end of this preparation of alcohol. So today what we are going to do is we are going to prepare alcohol using Grignard reagents. Okay, nenne nanu ಏನು ಮಾಡಿದೆ preparation of alcohol using carboxylic acids ಅನ್ನು ಹೇಳ್ಕೊಟ್ಟಿದ್ದೆ, ಮತ್ತೆ ಅದರ derivatives ತಗೊಂಡು ಯಾವ ತರ ಪ್ರಿಪೇರ್ ಮಾಡಬಹುದು alcohol ಅಂತ ನೋಡಿದ್ವಿ. ಇವತ್ತು ನಾವು ಏನು ಮಾಡ್ತೀವಿ, alcohol ಅನ್ನು ಯಾವುದರಿಂದ ಪ್ರಿಪೇರ್ ಮಾಡ್ತಿದ್ವಿ, Grignard reagent. Now what do you mean by Grignard reagent? ಈ ಗ್ರೂಪ್ RMGX ಗ್ರೂಪ್ ಏನಿದೆ ಇದನ್ನ ನಾವು ಏನಂತ ಹೇಳ್ತೀವಿ, Grignard reagent ಅಂತ ಹೇಳ್ತೀವಿ, ಹೌದಾ? ಸೊ ನಾವು ಇನ್ ಕೇಸ್ ಬೈ ಚಾನ್ಸ್ ನೀವೇನಾದ್ರೂ Grignard reagent ನ ಮರ್ತೋಗಿದ್ರೆ, ಆಲ್ರೆಡಿ ನಾನು ಅದನ್ನ ಹೇಳ್ಕೊಟ್ಟಿದ್ದೀನಿ ಆಲ್ಕೋಹಾಲ್ಗೆನ್ಸ್ ಆಲ್ಕೋಹಾಲಿಕ್ ಚಾಪ್ಟರ್ಸ್ ಅಲ್ಲಿ ಯಾವ ತರ ಪ್ರಿಪೇರ್ ಮಾಡಬಹುದು. ಲೆಟ್ಸ್ ಜಸ್ಟ್ ಬ್ರಷ್ ಅಪ್ ಹೌ ಡು ವಿ ಡು ದಟ್ ಅಂತ. Grignard reagent ನ ಯೂಶುವಲಿ ಯಾವ ತರ ಪ್ರಿಪೇರ್ ಮಾಡ್ತೀವಿ ಅಂದ್ರೆ alkyl halide ಅನ್ನು ಯೂಸ್ ಮಾಡ್ತೀವಿ. ಓಕೆ, alkyl halide is treated with what? It is treated with magnesium. ಏನು ಮಾಡ್ತೀವಿ, alkyl halide ಅನ್ನು magnesium ಜೊತೆ ಟ್ರೀಟ್ ಮಾಡ್ತೀವಿ in the presence of what? ಡ್ರೈ ಈಥರ್ ಇನ್ ಪ್ರೆಸೆನ್ಸ್ ಅಲ್ಲಿ ನಾವು alkyl halide ಅನ್ನು ಟ್ರೀಟ್ ಮಾಡ್ತೀವಿ such that what do we get something known as RMGX. ಇಲ್ಲೇನಾಗುತ್ತೆ ಅಂದರೆ ಮೆಗ್ನೀಷಿಯಮ್ ಅಲ್ಲಿ ವೇಲೆನ್ಸಿ +2 ಇರುತ್ತೆ, ಓಕೆನಾ? ಸೊ ಅದಕ್ಕೆ ಎರಡು ವೇಲೆನ್ಸಿ ಇರೋದ್ರಿಂದ ಇಟ್ ಕ್ಯಾನ್ ಸ್ಯಾಟಿಸ್ಫೈ ಬೋತ್ ದ ಬಾಂಡ್ಸ್. ಹಾಗಾಗಿ ಅದೇನು ಮಾಡುತ್ತೆ, RMGX ಇಟ್ ಸ್ಯಾಟಿಸ್ಫೈ ಬೋತ್ ಅಂಡ್ ಫಾರ್ಮ್ಸ್ ಬಾಂಡ್ ವಿತ್ ಬೋತ್ ಆಫ್ ದೆಮ್, ಆಯ್ತಾ? ಒಂದ್ರ ಜೊತೆ ಅಯೋನಿಕ್, ಇನ್ನೊಂದ್ರ ಜೊತೆ ಕೋವಲೆಂಟ್ ಬಾಂಡ್ ಮಾಡುತ್ತೆ. ಸೊ ಇದನ್ನ ಏನಂತ ಕರಿತೀವಿ ನಾವು, ಆರ್ಗ್ಯಾನೋ ಮೆಟಾಲಿಕ್ ಕಾಂಪೌಂಡ್ ಅಂತ ಹೇಳ್ತೀವಿ. ವಾಟ್ ಈಸ್ ಇಟ್ ಕಾಲ್ಡ್ ಆಸ್ ಆರ್ಗ್ಯಾನೋ ಮೆಟಾಲಿಕ್ ಕಾಂಪೌಂಡ್ ಅಥವಾ Grignard reagent. ಇದನ್ನ ಏನಂತ ಹೇಳ್ತೀವಿ, Grignard reagent, where this is the only case, rare case, where R group gets negative charge and Mg gets positive charge. Now Grignard reagent ಅನ್ನು ಯೂಸ್ ಮಾಡಿ ನಾವು ಏನನ್ನ ಪ್ರೊಡ್ಯೂಸ್ ಮಾಡಬೇಕು, ಆಲ್ಕೋಹಾಲ್ ಅನ್ನು ಪ್ರೊಡ್ಯೂಸ್ ಮಾಡಬೇಕು. ಓಕೆ, where what are we using as substrate? ಇಲ್ಲಿ ಸಬ್ಸ್ಟ್ರೇಟ್ ನಾವು ಏನು ಯೂಸ್ ಮಾಡ್ತೀವಿ ಅಂದ್ರೆ either it is aldehyde, okay, either it is aldehyde, if not ketone. ಇವೆರಡನ್ನ ಯೂಸ್ ಮಾಡಿಬಿಟ್ಟು ನಾವು ಏನನ್ನ ಪ್ರಿಪೇರ್ ಮಾಡ್ತಿದ್ದೀವಿ, ಆಲ್ಕೋಹಾಲ್ ಅನ್ನು ಪ್ರಿಪೇರ್ ಮಾಡ್ತಿದ್ದೀವಿ in the presence of what? Grignard reagent. Grignard reagent ಅನ್ನು ತಗೊಂಡು ನಾವು ಆಲ್ಕೋಹಾಲ್ ಅನ್ನು ಪ್ರಿಪೇರ್ ಮಾಡ್ತೀವಿ. ಈಗ ಒಂದು ಆಲ್ಕೋಹಾಲ್ ಇಲ್ಲಿ ಮೂರು ತರದ ಆಲ್ಕೋಹಾಲ್ಸ್ ಇದೆ. ಸೊ ಇನ್ ಕೇಸ್ ಈಗ ಸಮಥಿಂಗ್ ವಿ ಹ್ಯಾವ್ ಲೈಕ್ ದಿಸ್ ಅಂತ ಅನ್ಕೊಳ್ಳೋಣ, ದಿಸ್ CH3H. What is this group known as, where the carbon having hydroxyl group is attached directly to only one carbon atom? ಆದಂತ ಕಾರ್ಬನ್ ಏನಂತ ಹೇಳ್ತೀವಿ, ಗ್ರೂಪಿಗೆ ಪ್ರೈಮರಿ ಆಲ್ಕೋಹಾಲ್ ಅಂತ ಹೇಳ್ತೀವಿ. ಸೊ ಈಗ ಪ್ರೈಮರಿ ಆಲ್ಕೋಹಾಲ್ ಅನ್ನು ಪ್ರೊಡ್ಯೂಸ್ ಮಾಡಬೇಕಂದ್ರೆ ನಾವು ಸಬ್ಸ್ಟ್ರೇಟ್ ಆಗಿ ಯಾವುದನ್ನು ಯೂಸ್ ಮಾಡ್ತೀವಿ ಅಂದ್ರೆ ಓನ್ಲಿ ಫಾರ್ಮಾಲ್ಡಿಹೈಡ್. ವಾಟ್ ಈಸ್ ಫಾರ್ಮಾಲ್ಡಿಹೈಡ್? ಫಾರ್ಮಾಲ್ಡಿಹೈಡ್ ಅಂದ್ರೆ ಯಾವ ಗ್ರೂಪ್? HCHO. ಈ ಗ್ರೂಪ್ ಅನ್ನು ಯೂಸ್ ಮಾಡಿದ್ರೆ ನಾವೇನಂತ ಹೇಳ್ತೀವಿ, ಇಟ್ ಇಸ್ ನೋನ್ ಆಸ್ ಫಾರ್ಮಾಲ್ಡಿಹೈಡ್. ಅದನ್ನ ಯೂಸ್ ಮಾಡಿದ್ರೆ ಏನು ಪ್ರೊಡ್ಯೂಸ್ ಮಾಡ್ತೀವಿ, ಪ್ರೈಮರಿ ಆಲ್ಕೋಹಾಲ್ ಅನ್ನು ಪ್ರೊಡ್ಯೂಸ್ ಮಾಡಲಿಕ್ಕೆ ಓನ್ಲಿ ಫಾರ್ಮಾಲ್ಡಿಹೈಡ್ ಇಸ್ ಯೂಸ್. ಓಕೆ, ನಾವು ಸಪೋಸ್ ಇಲ್ಲಿ ಒಂದು ಹೆಚ್ಚನ್ನ ತೆಗೆದ್ಬಿಟ್ಟು ಮತ್ತೆ ಒಂದು CH3 ಗ್ರೂಪ್ ಆಗ್ತದೆ ಅಂತ ಅನ್ಕೊಳ್ಳಿ. ನಾವು ಕಾರ್ಬನ್ ಇಸ್ ಅಟ್ಯಾಚ್ಡ್ ಟು ಹೌ ಮೆನಿ ಕಾರ್ಬನ್ ಆಟಮ್ಸ್? 2. ಸೊ ಅದನ್ನ ಏನಂತ ಕರಿಬಹುದು, ಸೆಕೆಂಡರಿ ಆಲ್ಕೋಹಾಲ್ ಅಂತ ಕರಿತೀವಿ. ಸೊ ಈಗ ಸೆಕೆಂಡರಿ ಆಲ್ಕೋಹಾಲ್ ಅನ್ನು ಪ್ರೊಡ್ಯೂಸ್ ಮಾಡಬೇಕಂದ್ರೆ ನಾವೇನ್ ಮಾಡಬಹುದು ಅಂದ್ರೆ ಎನಿ ಆಲ್ಕೈಲ್ ಹ್ಯಾಲೈಡ್ ಇಸ್ ಯೂಸ್ಡ್. ಓಕೆ, ನಾವೇನ್ ಮಾಡ್ತೀವಿ, ಯಾವುದೇ ತರದ ಆಲ್ಕೈಲ್ ಹ್ಯಾಲೈಡ್ ಅನ್ನು ಬೇಕಾದ್ರೂ ಯೂಸ್ ಮಾಡಬಹುದು ಎಕ್ಸೆಪ್ಟ್ ಫಾರ್ಮಾಲ್ಡಿಹೈಡ್. ಫಾರ್ಮಾಲ್ಡಿಹೈಡ್ ಯಾವುದೇ ಆಲ್ಡಿಹೈಡ್ ಅನ್ನ ಯೂಸ್ ಮಾಡಿದ್ರು, ಓಕೆ, ಆಲ್ಕೈಲ್ ಹ್ಯಾಲೈಡ್ ಅಲ್ಲ, ಆಲ್ಡಿಹೈಡ್, ಯಾವುದೇ ಆಲ್ಡಿಹೈಡ್ ಅನ್ನ ಯೂಸ್ ಮಾಡಿದ್ರು ಅದೇನ್ ಮಾಡುತ್ತೆ, ಇಟ್ ಗಿವ್ಸ್ ಅ ಸೆಕೆಂಡರಿ ಆಲ್ಕೋಹಾಲ್. ಎಕ್ಸಾಂಪಲ್ ಲೈಕ್ ವಿಲ್ ಟೇಕ್ ಇಟ್ ಆಸ್ ಅಸಿಟಲ್ಡಿಹೈಡ್. ಓಕೆ, CH3CH4 ಇದನ್ನೇ ತಗೊಳ್ಳಿ. ಸೊ ಈ ತರದ ಎಕ್ಸಾಂಪಲ್ಸ್ ತಗೊಂಡ್ರೆ ನಮಗೆ ಏನು ಬರುತ್ತೆ, ಸೆಕೆಂಡರಿ ಆಲ್ಕೋಹಾಲ್. ನೌ ಇನ್ ಕೇಸ್ ಐ ರಿಪ್ಲೇಸ್ ದಿಸ್ ಹೈಡ್ರೋಜನ್ ಆಲ್ಸೋ ವಿತ್ ಕಾರ್ಬನ್ ಆಟಮ್ ಹೈಡ್ರೋ. ಸೊ ಈಗ ಇದೇನಾಯ್ತು, ಕಾರ್ಬನ್ ಇಸ್ ಅಟ್ಯಾಚ್ಡ್ ಟು 1 2 3 more ಕಾರ್ಬನ್ ಆಟಮ್ಸ್. ಅದೇನಾಗುತ್ತೆ, ಟರ್ಷರಿ ಆಲ್ಕೋಹಾಲ್ ಆಗುತ್ತೆ, ರೈಟ್? ಇಟ್ ಫಾರ್ಮ್ಸ್ ಟರ್ಷರಿ ಆಲ್ಕೋಹಾಲ್. ನಾವು ಈಗ ಟರ್ಷರಿ ಆಲ್ಕೋಹಾಲ್ ಪ್ರೊಡ್ಯೂಸ್ ಮಾಡಬೇಕಂದ್ರೆ ನಾವು ಏನು ಯೂಸ್ ಮಾಡಬೇಕು ಅಂದ್ರೆ ಇಟ್ ಇಸ್ ನೋನ್ ಆಸ್ ketone. If ketone is used as substrate to produce tertiary alcohol, okay, example ಇದಕ್ಕೆ best example is acetone. So ಏನು ಮಾಡಬೇಕು, if we need primary alcohol we have to use substrate as formaldehyde. secondary alcohol ಬೇಕು ಅಂದ್ರೆ ಯಾವುದೇ ತರದ aldehyde ತಗೊಬಹುದು except formaldehyde. and then tertiary alcohol ಬೇಕು ಅಂದ್ರೆ ನಾವು ಏನನ್ನ ಯೂಸ್ ಮಾಡಬೇಕು, substrate ಆಗಿ ketone ಅನ್ನ ಯೂಸ್ ಮಾಡಬೇಕಾಗುತ್ತೆ.